Good evening, children. Welcome to Suchitra Excellent Classes. Today we have learned Bilingual School 3rd Standard Santur textbook of English for Grade 3. Part 1, Unit 2, Badal and Moti, complete explanation and learn some new words, meanings. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 3ನೆಯ ತರಗತಿಯ ಸಂತೂರ್ ಅನ್ನುವಂಥ ಇಂಗ್ಲಿಷ್ ಪಠ್ಯಪುಸ್ತಕದ ಭಾಗ 1ರಲ್ಲಿನ 2ನೆಯ ಪಾಠ ಬಾದಲ್ ಆ್ಯಂಡ್ ಮೋತಿ, ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ನಂತರದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ನಾನು ಅನೇಕ ಹೊಸ ಪದಗಳ ಅರ್ಥಗಳನ್ನು ಹೇಳ್ತೀನಿ, ಅವುಗಳನ್ನು ಕೂಡ ಬರೆದುಕೊಳ್ಳಿ. ಸರಿನಾ? ಪಾಠವನ್ನು ಆರಂಭಿಸೋಣ ಬನ್ನಿ. ಚಾಪ್ಟರ್ 2, ಬಾದಲ್ ಆ್ಯಂಡ್ ಮೋತಿ. ನೋಡಿ, ದೇರ್ ವಾಸ್ ಎ ಬಾಯ್ ಕಾಲ್ಡ್ ಬಾದಲ್. ಹಿ ಲಿವ್ಡ್ ವಿತ್ ಹೀಸ್ ಮದರ್ ಇನ್ ಎ ವಿಲೇಜ್ ಆ್ಯಂಡ್ ದೇ ವೇರ್ ವೆರಿ ಹ್ಯಾಪಿ. ಒನ್ ಈವ್ನಿಂಗ್ ವೆನ್ ಬಾದಲ್ ವಾಸ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್, he saw a puppy shivering in the cold. ನೋಡಿ, ಬಾದಲ್ ದೇರ್ ವಾಸ್ ಎ ಬಾಯ್ ಕಾಲ್ಡ್ ಬಾದಲ್. ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಹುಡುಗ, ಇವನ ಹೆಸರು ಬಾದಲ್ ಅಂತ. ಹೌದಾ? ಅವನ ಹೆಸರೇನು? ಬಾದಲ್. ಹಿ ಲಿವ್ಡ್ ವಿತ್ ಹಿಸ್ ಮದರ್. ಅವನು ತನ್ನ ತಾಯಿಯ ಜೊತೆಗೆ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ. ಇನ್ ಎ ವಿಲೇಜ್, ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ. ದೇ ವೇರ್ ವೆರಿ ಹ್ಯಾಪಿ. ಅವ್ರು ಏನಾಗಿದ್ರು ಅಂದರೆ ತುಂಬ ಸಂತೋಷವಾಗಿದ್ದರು. ಅವರು ತಾಯಿ ಮತ್ತು ಮಗ ತುಂಬ ಸಂತೋಷದಿಂದ ಇರ್ತಾಯಿದ್ರು. ಒನ್ ಈವ್ನಿಂಗ್ ಅಂದರೆ ಒಂದು ದಿನ ಸಾಯಂಕಾಲ, ಯಾವಾಗ ವ್ಯಾನ್ ಬಾದಲ್ ವಾಸ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್, ಅವನು ಶಾಲೆಯಿಂದ ಮರಳಿ ಬರ್ತಾ ಇದ್ದ. ಆಗ ಹಿ ಸಾ ಎ ಪಪ್ಪಿ, ಅವನು ಒಂದು ನಾಯಿ ಮರಿಯನ್ನು, ಪಪ್ಪಿ ಅಂದ್ರೇನು, ನಾಯಿ ಮರಿಯನ್ನು ನೋಡಿದ. ಆ ನಾಯಿ ಮರಿ ಶಿವರಿಂಗ್ ಇನ್ ದ ಕೋಲ್ಡ್, ಅದು ತಂಪಿನಿಂದ ಏನು ಮಾಡ್ತಾ ಇತ್ತು? ನಡುಗ್ತಾ ಇತ್ತು. ನೋಡ್ರಿ, ಆ ಒಂದು ನಾಯಿ ಮರಿ ತಂಪಾಗಿ ಅದಕ್ಕೆ ನಡುಕ ಬಂದಿತ್ತು, ಥಂಡಿಯಲ್ಲಿ ಅದು ನಡುಗ್ತಾ ಇತ್ತು. ಈತ ಶಾಲೆಯಿಂದ ಮರಳಿ ಬರುವಾಗ ಅದನ್ನು ನೋಡ್ತಾನ, ಅದನ್ನು ನೋಡಿ ಎತ್ತುಕೊಳ್ತಾನ. ಅರ್ಥ ಆಯ್ತಾ? ಅದು ತುಂಬ ಕೋಲ್ಡ್ ಆಗಿ ತಂಪಾಗಿ ನಡುಗ್ತಾ ಇತ್ತು. ನೆಕ್ಸ್ಟ್ ಬಾದಲ್ ಬ್ರಾಟ್ ಹಿಮ್ ಹೋಮ್. ನೋಡಿ, ಬಾದಲ್ ಏನು ಮಾಡ್ತಾನೆ? ಆ ನಾಯಿ ಮರಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ. ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ ಆಸ್ಕ್ಡ್ ಬಾದಲ್. ಬಾದಲ್ ಏನು ಮಾಡ್ತಾನೆ? ಅವ್ರ ತಾಯಿಯನ್ನು ಕೇಳ್ತಾನೆ. ಏನಂತ? ಕ್ಯಾನ್ ದಿಸ್ ಪಪ್ಪಿ ಸ್ಟೇ ವಿತ್ ಅಸ್ ಮಾ, ಅಂದರೆ ಈ ನಾಯಿ ಮರಿ ನಮ್ಮ ಜೊತೆ ಇರಬಹುದೇನಮ್ಮ, ನಮ್ಮ ಜೊತೆ ಇರಬಹುದಾ ಅಂತ ಕೇಳ್ತಾನೆ. ಆಗ ಅವ್ರ ತಾಯಿ ಹೇಳ್ತಾಳೆ, ಎಸ್ ಬೇಟಾ, ಬಟ್ ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ. ಆಗ ಅವ್ರ ತಾಯಿ ಹೇಳ್ತಾಳೆ, ಅದು ನಮ್ಮ ಜೊತೆ ಇರಬಹುದು ಮಗನೇ, ಆದರೆ ನೀನು ಅದರ ಬಗ್ಗೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅದನ್ನು ನೀನೇನು ನನಗೆ ಪ್ರಾಮಿಸ್ ಮಾಡು. ನೀನು ಓನ್ಲಿ ಇಫ್ ಯು ಪ್ರಾಮಿಸ್ ಟು ಟೇಕ್ ಕೇರ್ ಆಫ್ ದ ಪಪ್ಪಿ, ನೀನು ಅದರ ಬಗ್ಗೆ ತುಂಬ ಕೇರ್ ಆಗಿರಬೇಕು ಅಂತ ಹೇಳ್ತಾಳೆ. ಸೇರೀಸ್ ಮದರ್ ವಿತ್ ಎ ಸ್ಮೈಲ್, ನಗುತ್ತಾ ಅವ್ರ ತಾಯಿ ಹೇಳ್ತಾಳೆ. ಆಗ ಬಾದಲ್ ಆ್ಯಂಡ್ ಹಿಸ್ ಮದರ್ ನೇಮ್ಡ್ ದ ಪಪ್ಪಿ ಮೋತಿ. ನೋಡಿ, ಮತ್ತು ಬಾದಲ್ ಮತ್ತು ಅವನ ತಾಯಿ ಏನು ಮಾಡ್ತಾರೆ? ಈ ಪಪ್ಪಿಗೆ ಒಂದು ಹೆಸರನ್ನು ಇಡ್ತಾರೆ. ಅದರ ಹೆಸರು ಮೋತಿ ಅಂತ. ಹೌದಾ? ಆಗ ಆ್ಯಸ್ ಡೇಸ್ ವೆಂಟ್ ಬೈ ಮೋತಿ ಗ್ರೀವ್ ಅಪ್ ಆ್ಯಂಡ್ ಲವ್ಡ್ ಬಾದಲ್. ನೋಡಿ, ಸ್ವಲ್ಪ ದಿನ ಆದಮೇಲೆ ಅದೇನಾಯಿತು? ಸ್ವಲ್ಪ ದೊಡ್ಡದಾಗ್ತಾ ಬೆಳೀತಾ ಅವರಿಬ್ಬರು ಕೂಡ, ಬಾದಲ್ ಮತ್ತು ಮೋತಿ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾಯಿದ್ರು. ದೇ ಬಿಕೇಮ್ ಬೆಸ್ಟ್ ಫ್ರೆಂಡ್ಸ್. ಅವರಿಬ್ಬರು ಏನಾದರೂ ತುಂಬ ಒಳ್ಳೆಯ ಸ್ನೇಹಿತರಾದರು. ದೇ ಏಟ್ ಆ್ಯಂಡ್ ಪ್ಲೇಡ್ ಟುಗೆದರ್. ನೋಡಿ, ಅವರಿಬ್ಬರು ಏನು ಮಾಡ್ತಾಯಿದ್ರು? ಒಟ್ಟಿಗೆ ಜೊತೆಯಾಗಿನೇ ಏನು ಮಾಡ್ತಾಯಿದ್ರು? ಊಟವನ್ನು ಮಾಡ್ತಾಯಿದ್ರು. ಯಾರು ಹೇಳಿ? ಬಾದಲ್ ಆ್ಯಂಡ್ ಮೋತಿ ಇಬ್ಬರು ಒಟ್ಟಾಗಿಯೇ ಊಟ ಮಾಡೋದು, ಒಟ್ಟಾಗಿಯೇ ಆಟ ಆಡೋದು. ನೋಡಿ, ಏನೇ ಇದ್ದರೂ ಇಬ್ಬರು ಒಟ್ಟಾಗಿಯೇ ತನಗಿಷ್ಟ ಆಗಿರ್ತಕ್ಕಂಥ ಆಟವನ್ನು ಒಟ್ಟಾಗಿ ಆಟ ಆಡ್ತಾಯಿದ್ರು. ಮೋತಿ ಫಾಲೋಡ್ ಬಾದಲ್ ವೆರೆವರ್ ಹಿ ವೆಂಟ್. ಅವನು ಎಲ್ಲಿಗೆ ಹೋಗ್ತಾನಲ್ಲ, ಅವ್ನು ಹೋದಲ್ಲೆಲ್ಲ ಮೋತಿ ಏನು ಮಾಡ್ತಾಯಿತ್ತು? ಬಾದಲ್ನ ಫಾಲೋ ಮಾಡ್ತಾಯಿತ್ತು, ಹಿಂಬಾಲಿಸ್ತಾ ಇತ್ತು. ನೋಡಿ, ದೇ ಪ್ಲೇಡ್ ದೇರ್ ಫೇವ್ರೇಟ್ ಗೇಮ್ಸ್ ಟುಗೆದರ್. ಅವನಿಗೆ ಇಷ್ಟ ಆಗಿರ್ತಕ್ಕಂಥ, ಬಾದಲ್ಗೆ ಇಷ್ಟ ಆಗಿರ್ತಕ್ಕಂಥ ಆಟವನ್ನು ಏನು ಮಾಡ್ತಾಯಿದ್ರು? ಇಬ್ಬರು ಕೂಡಿ ಒಟ್ಟಿಗೆ ಏನು ಮಾಡ್ತಾಯಿದ್ರು? ಆಟವನ್ನು ಆಡ್ತಾಯಿದ್ರು. ಅರ್ಥ ಆಯ್ತಾ?
ನೆಕ್ಸ್ಟ್ ಹೀಗೆ ಅವರ ಸ್ನೇಹ ಮುಂದುವರಿಯಿತು. ಒನ್ ರೇನಿ ಡೇ ವೈಲ್ ಬಾದಲ್ ವಾಸ್ ಆನ್ ಹಿಸ್ ವೇ ಹೋಮ್ ಫ್ರಮ್ ಸ್ಕೂಲ್ he slipped on the muddy lane and fell into a deep pit. ನೋಡಿ ಆತ ಏನು ಮಾಡ್ತಾನೆ ಅಂದರೆ, ನೋಡಿ ಒಂದಿನ ಮಳೆಗಾಲ, ರೇನಿ ಡೇ, ಮಳೆಗಾಲ ಇತ್ತು. ಬಾದಲ್ ಏನು ಮಾಡ್ತಾನೆ, ಸ್ಕೂಲಿಂದ ರಿಟರ್ನ್ ಬರ್ತಿರ್ತಾನೆ. ಬರಬೇಕಾದ್ರೆ ಏನು ಮಾಡ್ತಾನೆ ಅಂದರೆ, ಒಂದು ಮಣ್ಣಿನ ಮಡ್ಡಿ ಅಂದರೆ ಮಣ್ಣು, ಹೌದಾ, ಅಲ್ಲಿ ಒಂದೇನಿತ್ತು, ತಗ್ಗಿತ್ತು, ಅಂದರೆ ತಗ್ಗು ಅಂತೀವಲ್ಲ ನಾವು, ಮಣ್ಣಿನ ಒಂದು ತಗ್ಗು. ಅದರಲ್ಲಿ ಏನು ಮಾಡ್ತಾನೆ, ಕಾಲು ಜಾರಿ ಫೆಲ್ ಅಂದರೆ ಬೀಳುವುದು, ಅದರಲ್ಲಿ ಮಧ್ಯದಲ್ಲಿ ಬಿದ್ದು ಬಿಡ್ತಾನೆ. ಆತನಿಗೆ ಏರಲಿಕ್ಕೆ ಆಗೋದಿಲ್ಲ. ಹಿ ಟ್ರೈಡ್ ಹಾರ್ಡ್ ಬಟ್ ಕುಡ್ ನಾಟ್ ಕಮ್ ಔಟ್ ಆಫ್ ದ ಪಿಟ್. ನೋಡಿ ಆತ ಅದರಿಂದ ಹೊರಗೆ ಬರಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾನೆ. ಶಾಲೆಯಿಂದ ಮರಳಿ ಬರುವಾಗ ಮಳೆಗಾಲದಲ್ಲಿ ಆತ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಒಂದು ತಗ್ಗಿನಿಂದ ಆತ ಎದ್ದು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಾದಲ್ಸ್ ಮದರ್ ವಾಸ್ ವರಿಡ್ ವೆನ್ ಹಿ ಡಿಡ್ ನಾಟ್ ಕಮ್ ಹೋಮ್ ಇನ್ ಟೈಮ್. ನೋಡಿ ಆತನ ತಾಯಿಗೆ ಚಿಂತೆ ಆಗಿಬಿಡ್ತದ. ಯಾಕೋ ಬಾದಲ್ ಇನ್ನು ಶಾಲೆಯ ಒಂದು ಟೈಮ್ ಮುಗಿದ್ರೂ ಕೂಡ ಇನ್ನೂ ಯಾಕೆ ಬಂದಿಲ್ಲ ಅಂತ ಆತನ ತಾಯಿ ಚಿಂತೆ ಮಾಡ್ತಿರ್ತಾರೆ. ಮೋತಿ ಟು ವಾಸ್ ವೇಟಿಂಗ್ ಎಟ್ ದ ಗೇಟ್. ಮೋತಿನೂ ಕೂಡ ಏನು ಮಾಡ್ತದ, ನಾಯಿ ಮರಿನೂ ಕೂಡ ಏನು ಮಾಡ್ತಾ ಇರ್ತದ, ಅವನ ಹಾದಿಯನ್ನು ನೋಡ್ತಾ, ದಾರಿಯನ್ನು ನೋಡ್ತಾ ಗೇಟ್ನ ಹತ್ರನೇ ನಿಂತ್ಕೊಂಡಿರ್ತದ. ಬಾದಲ್ ಶಾಲೆಯಿಂದ ಬರ್ತಾನೆ, ಅವನ ಜೊತೆ ಆಟ ಆಡಬೇಕು ಅಂತ ಅದು ಕೂಡ ದಾರಿಯನ್ನು ಕಾಯ್ತಾ ಇರ್ತದ. ಬಾದಲ್ಸ್ ಮದರ್ ಗ್ಯಾದರ್ಡ್ ದ ನೇಬರ್ಸ್ ಟು ಹೆಲ್ಪ್ ಸರ್ಚ್ ಫಾರ್ ಹಿಮ್. ಮೋತಿ ಟು ಅಕಂಪನಿಡ್ ದ್ಯಾಮ್. ನೋಡಿ ಬಾದಲ್ನ ತಾಯಿ ಏನು ಮಾಡ್ತಾಳೆ, ಅಲ್ಲಿ ನೇಬರ್ಸ್ ಅಂದರೆ ನೆರೆಯವರು, ಅಲ್ಲಿರ್ತಕ್ಕಂಥವ್ರ ಜೊತೆಗೆ ಏನು ಮಾಡ್ತಾಳೆ, ಅವನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವರ ಸಹಾಯದಿಂದ ಅವನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಮೋತಿನೂ ಕೂಡ ಅವಳಿಗೆ ಜೊತೆಯಾಗ್ತದ. ಅವ್ರ ಜೊತೆ ಕೂಡಿ ಅದು ಕೂಡ ಏನು ಮಾಡ್ತದ, ಅವನನ್ನು ಹುಡುಕ್ಲಿಕ್ಕೆ ಸಹಾಯ ಮಾಡ್ತದ. ಅವರೆಲ್ಲರೂ ಸೇರಿ ಅವನನ್ನು ಹುಡುಕ್ಲಿಕ್ಕೆ ಹೋಗ್ತಾರ. ಮೋತಿ ಕಾಟ್ ಬಾದಲ್ಸ್ ಸೆಂಟ್. ನೋಡಿ ಮೋತಿ ಏನು ಮಾಡ್ತದ, ನಾಯಿ ಮರಿ ಅವನು ಒಂದು ವಾಸನೆಯನ್ನು, ನೋಡಿ ನಾಯಿ ಮರಿಗಳು, ಪ್ರಾಣಿಗಳು ಕೇವಲ ವಾಸನೆಯ ಮೂಲಕ ಮನುಷ್ಯನನ್ನು ಗುರುತಿಸ್ತವ ಅಲ್ವಾ. ನೋಡಿ ಆತನ ಸ್ಪರ್ಶ, ಮಾತು, ವಾಸನೆ ಇವೆಲ್ಲವುಗಳಿಂದ ಪ್ರಾಣಿಗಳು ಏನು ಮಾಡ್ತಾವ, ಮನುಷ್ಯನನ್ನು ಗುರುತಿಸ್ತವ. ಹಾಗೆ ಮೋತಿ ಕೂಡ ಬಾದಲ್ನ ಒಂದು ಸೆಂಟ್, ವಾಸನೆಯಿಂದ ಏನು ಮಾಡ್ತು, ಆತನನ್ನು ಗುರುತಿಸ್ತು. ಅಂದ್ರೆ ಇಲ್ಲಿ ಇದ್ದಾನೆ ಅನ್ನೋದನ್ನು ಆತನಿಗೆ ಗುರ್ತಾಯಿತು ಮೋತಿಗೆ. ಹಿ ಫಾಲೋಡ್ ದ ಸೆಂಟ್ ಆ್ಯಂಡ್ ವೆಂಟ್ ನಿಯರ್ ದ ಪಿಟ್. ನೋಡಿ ಆತ ಮೋತಿ ಏನು ಮಾಡ್ತದ ಅಂದ್ರೆ, ಅದೇ ಸೇಂಟ್ ವಾಸನೆ ಗುಂಟ ಏನು ಮಾಡ್ತದು, ಹಿಂಬಾಲಿಸಿಕೊಂಡು ಬಂತು. ಅದು ಹಿಂಬಾಲಿಸ್ಕೊಂಡು ಬಂದು ಏನು ಮಾಡ್ತು, ಬಾದಲ್ ಬಿದ್ದಿರ್ತಾನಲ್ಲ ಆ ಒಂದು ತಗ್ಗಿನ ಹತ್ರನೇ ಬಂದು ಅದೇನು ಮಾಡ್ತದ, ನಿಂತಿರ್ತದ. ನೋಡಿ ಆಗ ಇಲ್ಲಿಯೇ ಆತ ಇದ್ದಾನೆ ಅನ್ನೋದು ಗೊತ್ತಾಯ್ತು ಅದಕ್ಕೆ. ಆ್ಯಂಡ್ ಸ್ಟಾರ್ಟೆಡ್ ಬಾರ್ಕಿಂಗ್. ಅಲ್ಲಿ ಬಂದು ಮೋತಿ ಬಾದಲ್ನನ್ನು ನೋಡಿ ಏನು ಮಾಡ್ತದ, ಜೋರಾಗಿ ಅಲ್ಲಿರ್ತಕ್ಕಂಥ ತಮ್ಮ ಜೊತೆ ಬಂದಿರತಕ್ಕಂಥ ಜನರನ್ನು ಒದರ್ತದ. ಬಾದಲ್ನ ತಾಯಿ ಮತ್ತು ಅಲ್ಲಿರ್ತಕ್ಕಂಥ ನೆರೆಹೊರೆಯವರನ್ನು ಜೋರಾಗಿ ಒದರ್ತದ. ನೋಡಿ ಒದರಿದಾಗ ದಿಸ್ ಅಲರ್ಟೆಡ್ ದ ನೇಬರ್ಸ್ ಹೂ ವೇರ್ ಸರ್ಚಿಂಗ್ ಫಾರ್ ಬಾದಲ್ನನ್ನು ಹುಡುಕ್ಲಿಕ್ಕೆ ಬಂದಿರ್ತಾರಲ್ಲ ಆತನ ತಾಯಿ, ನೆರೆಹೊರೆಯವರು ಎಲ್ಲರೂ ಏನು ಮಾಡ್ತಾರೆ, ಅಲ್ಲಿಗೆ ಓಡಿ ಬರ್ತಾರೆ. ದೇ ಯೂಸ್ಡ್ ಎ ರೋಪ್ ಟು ಪುಲ್ ಬಾದಲ್ ಔಟ್ ಆಫ್ ದ ಫಿಟ್. ನೋಡಿ ಬಾದಲ್ಗೆ ಒಂದು ಹಗ್ಗವನ್ನು ಕೊಡ್ತಾರೆ ಅವ್ರು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಹಗ್ಗವನ್ನು ಕೊಟ್ಟು ಅದನ್ನು ಹಿಡಿದುಕೊಂಡು ನೀನೇನು ಮಾಡಪ್ಪ, ಮೇಲೆ ಬಾ, ನಿನ್ನನ್ನು ಏನು ಮಾಡ್ತೀವಿ, ಮೇಲೆ ತೆಗೆದುಕೊಳ್ತೀವಿ ಅಂತ ಆತನನ್ನು ಏನು ಮಾಡ್ತಾರೆ, ಆತನಿಗೆ ಒಂದು ಹಗ್ಗವನ್ನು ಕೊಡ್ತಾರೆ. ರೋಪ್ ಅಂದರೆ ಹಗ್ಗ. ಆಗ ಎವ್ರಿ ಒನ್ ವಾಸ್ ರಿಲೀವ್ಡ್. ಬಾದಲ್ ಹಗ್ಡ್ ಆ್ಯಂಡ್ ಥ್ಯಾಂಕ್ಡ್ ಮೋತಿ. ನೋಡಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಆತನನ್ನು ಆ ಒಂದು ತಗ್ಗಿನಲ್ಲಿ ಬಿದ್ದಿರ್ತಾನಲ್ಲ ಇದರಿಂದ ಪಾರ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ರಿಲೀವ್ಡ್, ಹೌದಾ, ಎವ್ರಿ ಒನ್ ವಾಸ್ ರಿಲೀವ್ಡ್. ಆತನನ್ನು ಇದರಿಂದ ಪಾರ್ ಮಾಡ್ತಾರೆ. ಆಗ ಬಾದಲ್ ಮೇಲೆ ಬಂದು ಏನು ಮಾಡ್ತಾನೆ, ಮೋತಿಯನ್ನು ಹಗ್ ಮಾಡ್ತಾನೆ. ಹಗ್ ಅಂದರೆ ತಬ್ಬಿಕೊಳ್ತಾನೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ನೋಡಿ ಆ ಒಂದು ಮೋತಿ ಅವನ ಒಂದು ಸೆಂಟ್ ವಾಸನೆಯಿಂದನೇ ಆತನನ್ನು ಗುರುತಿಸ್ತದಲ್ವಾ, ಗುರುತಿಸಿ ಏನು ಮಾಡ್ತದ, ಅವನನ್ನು ಇಲ್ಲಿ ಇದ್ದಾನೆ ಅಂತ ಜನರಿಗೆ ಗೊತ್ತು ಮಾಡ್ತದ. ಇರಲಿಲ್ಲ ಅಂದರೆ ಅವರು ಹಾಗೆ ಹುಡುಕ್ತಾ ಇರ್ತಾರೆ. ಅರ್ಥ ಆಯ್ತಾ. ನೋಡಿ ಪ್ರಾಣಿಗಳು ಎಷ್ಟೊಂದು ಸೂಕ್ಷ್ಮ, ನಾವು ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು. ಅವುಗಳಿಗೂ ಒಂದು ಮನಸ್ಸಿದೆ, ಅವುಗಳಿಗೂ ಒಂದು ಭಾವನೆಗಳಿವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅವುಗಳಿಗೆ ನೋವು ಕೊಡಬಾರ್ದು, ಹಿಂಸೆ ಮಾಡಬಾರ್ದು. ಅರ್ಥ ಆಯ್ತಾ ಮಕ್ಕಳೇ. ನೋಡಿ
ಆ ಬಾದಲ್ ಏನು ಮಾಡ್ತಾನೆ, ಆ ನಾಯಿ ಮರಿ ಶಾಲೆಯಿಂದ ಬರುವಾಗ ಆತ ಅದು ನಡುಕದಿಂದ ಏನು ಮಾಡ್ತಾಯಿತ್ತು, ನಡುಗ್ತಾ ಇತ್ತು, ಮಳೆಯಲ್ಲಿ ತಂಪಾಗಿ ನಡುಗ್ತಾ ಇತ್ತು. ಆತ ಏನು ಮಾಡ್ದ, ಅದಕ್ಕೆ ಪ್ರೀತಿಯಿಂದ ಅದನ್ನು ಮನೆಗೆ ಕರ್ಕೊಂಡು ಬಂದು ಅದನ್ನು ಆರೈಕೆ ಮಾಡಿ ಅದರ ಜೊತೆಗೆ ಸ್ನೇಹವನ್ನು ಬೆಳೆಸಿ, ಹೌದಾ, ಎಷ್ಟೊಂದು ಪ್ರೀತಿಯಿಂದ ಅದನ್ನು ನೋಡ್ಕೊಳ್ತಾನೆ. ಅದು ಒಂದು ಒಳ್ಳೆಯ ಫ್ರೆಂಡ್ ಥರ ಆತನ ಜೊತೆ ಇತ್ತು. ಕೊನೆಗೆ ಆತನ ಪ್ರಾಣವನ್ನು ಕೂಡ ಆ ಮೋತಿನೇ ಉಳಿಸಿತು ಅಲ್ವಾ. ನೋಡಿ ಎಷ್ಟೊಂದು ಜಾಣ ಒಂದು ಪ್ರಾಣಿ, ಸರಿನಾ. ಇದೇ ಬಾದಲ್ ಮತ್ತು ಮೋತಿ ಸ್ಟೋರಿ. ಅರ್ಥ ಆಯ್ತಾ. ಇಲ್ಲಿಗೆ ಈ ಪಾಠದ ವಿವರಣೆ ಸಂಪೂರ್ಣವಾಗಿ ಮುಗಿಯಿತು. ಈಗ ನಾವೇನು ಮಾಡೋಣ, ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಾದಲ್ ಆ್ಯಂಡ್ ಮೋತಿ. ನ್ಯೂ ವರ್ಡ್ಸ್: ಶಿವರಿಂಗ್ ನಡುಕ, ಸ್ಲಿಪ್ ಜಾರಿಕೊಳ್ಳು, ಮಡ್ಡಿ ಮಣ್ಣಿನ, ಪಿಟ್ ತಗ್ಗು, ವರೀಡ್ ಚಿಂತೆ, ಗ್ಯಾದರ್ಡ್ ಸಂಗ್ರಹಿಸಿದರು, ನೇಬರ್ಸ್ ನೆರೆಯವರು, ಕಂಪನೈಡ್ ಜೊತೆಗೂಡಿ, ಫಾಲೋಡ್ ನಂತರ, ಸೆಂಟ್ ಕಳುಹಿಸಲಾಗಿದೆ, ರಿಲೀವ್ಡ್ ಬಿಡುಗಡೆ, ಲಿವ್ಡ್ ಇರುವುದು, ವಿಲೇಜ್ ಹಳ್ಳಿ, ಹ್ಯಾಪಿ ಆನಂದ, ಕೋಲ್ಡ್ ತಂಪು, ಸ್ಟೇ ಇರುವುದು, ಟುಗೆದರ್ ಒಟ್ಟಿಗೆ, ಫೇವ್ರೇಟ್ ನೆಚ್ಚಿನ, ರೇನಿ ಮಳೆ, ಸೆಂಟ್ ಸುವಾಸನೆ, ಬಾರ್ಕ್ ಒದರುವುದು, ರೋಪ್ ಹಗ್ಗ, ಹಗ್ ತಬ್ಬಿಕೊಳ್ಳುವುದು, ಏಟ್ ತಿನ್ನು. ನೋಡಿ ಇವೆಲ್ಲವುಗಳು ಬಾದಲ್ ಆ್ಯಂಡ್ ಮೋತಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಇವೆಲ್ಲವುಗಳನ್ನು ಬರೆದುಕೊಳ್ಳಿ, ಹಾಗೆ ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.